ವಿದ್ಯಾರ್ಥಿಗಳೇ ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಕೆಸಿಗೆ ಸಂಬಂಧಿಸಿದಂತೆ 2025 ಒಂದು ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟಿದೆ. ವಿದ್ಯಾರ್ಥಿ ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿ, ಈ ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಂಜಿನಿಯರಿಂಗ್ ಸಾಮಾನ್ಯ ಕೋಟ ಹಾಗೂ ಇಂಜಿನಿಯರಿಂಗ್ ಕಲ್ಯಾಣ ಕರ್ನಾಟಕ 371J ಅಂದ್ರೆ ಹೈದರಾಬಾದ್ ಕರ್ನಾಟಕ. ಸೊ ಹಾಗೇನೆ ಇಂಜಿನಿಯರಿಂಗ್ ವಿಶೇಷ ವರ್ಗದ ಸೀಟ್ ಮ್ಯಾಟ್ರಿಕ್ಸ್, ಹಾಗೇನೆ ಒಂದು ಕೃಷಿ ವೈದ್ಯಕೀಯ ಹಾಗೂ ಕೃಷಿ ವೈದ್ಯಕೀಯ ಒಂದು ಪ್ರಾಯೋಗಿಕ ಪ್ರಾಕ್ಟಿಕಲ್. ಸೊ ಕೃಷಿ ಮತ್ತು ಪಶುವೈದ್ಯಕೀಯ ಒಂದು ವಿಶೇಷ ವರ್ಗದ ಕೋಟಾ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇದೇನಿದೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ವಿದ್ಯಾರ್ಥಿಗಳು ಬರೆದಿದ್ದಾರಲ್ಲ, ಒಂದು ಕೃಷಿ ಮತ್ತು ಪಶು ಒಂದಂದ್ರೆ ಅಗ್ರಿಕಲ್ಚರ್ ಅಂಡ್ ವೆಟನರಿ, ಸೊ ಆ ವಿದ್ಯಾರ್ಥಿಗಳೇ ಇದು ಅಪ್ಲೈ ಆಗತ್ತೆ. ಸೊ ಯಾವ ವಿದ್ಯಾರ್ಥಿಗಳು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿಲ್ಲ, ಅಗ್ರಿಕಲ್ಚರ್ ಆಗಿರ್ಬೋದು, ವೆಟನರಿ ಆಗಿರ್ಬೋದು, ಸೊ ಆ ವಿದ್ಯಾರ್ಥಿಗಳು ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಹೋಲ್ ಒಂದು ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡಿದ ಸೀಟ್ಸ್ ಎಷ್ಟು ಅವೈಲೇಬಲ್ ಇದೆ ಅಂತಂದು. ಸೊ ವಿದ್ಯಾರ್ಥಿಗಳು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳ ಎಕ್ಸಾಂಪಲ್ ನೋಡಿ. ಸೊ ಇದು BSc ಅಗ್ರಿಕಲ್ಚರ್ ಅಂಡ್ BVSc ಹಾರ್ಟಿಕಲ್ಚರ್. ಸೊ ವಿದ್ಯಾರ್ಥಿಗಳು ಇಲ್ಲಿ 2A ಕ್ಯಾಟಗರಿ ಏನಿದೆಯಲ್ಲ, ಸೊ ವಿದ್ಯಾರ್ಥಿ 2A ಕ್ಯಾಟಗರಿಗೆ ಇಲ್ಲಿ ಒಂದು ಅಗ್ರಿಕಲ್ಚರ್ಗೆ ಕೊಟ್ಟಿರೋ ಇದು ಏನಿದೆಯಲ್ಲ, ಸೊ 1 ಸೀಟ್ ಅನ್ನು ಕೊಟ್ಟಿದ್ದಾರೆ. ಸೊ 2Aಗೆ 4 ಸೀಟ್ಸ್ ಅವೈಲೇಬಲ್ ಇದಾವೆ. ಹಾಗೇನೆ 2AR ಅಂತ ಏನಿದೆಯಲ್ಲ, ಸೊ 2A ಕ್ಯಾಟಗರಿ ವಿತ್ ರೂರಲ್ ಅನ್ನು ಆಡ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿ ಇದೇ ತರ ಒಂದು ಚೆಕ್ ಮಾಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳೇ. ಸೊ ಇಂಜಿನಿಯರಿಂಗ್ ಸಾಮಾನ್ಯ ಕೋಟ, ಸೊ ಇಂಜಿನಿಯರಿಂಗ್ ಮಾಡುವಂತ ಎಲ್ಲಾ ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಕೋಟಾದಲ್ಲಿ ನಿಮ್ಮ ಒಂದು ಕಾಲೇಜಿನ ಕಟ್ ಆಫ್ ಚೆಕ್ ಮಾಡಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳೇ ಎಕ್ಸಾಂಪಲ್ ನೋಡೋಣ ಬರ್ರಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳ EC ಡಿಪಾರ್ಟ್ಮೆಂಟ್ಗೆ. ಸೊ 2A ಕ್ಯಾಟಗರಿಗೆ ಸೊ ಎಷ್ಟು EC ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ಟೋಟಲ್ ಆಗಿ ಜನರಲ್ ಮೆರಿಟ್ಗೆ, ಸೊ ಜನರಲ್ ಮೆರಿಟ್ಗೆ ಬಂದು ಎಷ್ಟು ಸೀಟ್ಸ್ ಅವೈಲೇಬಲ್, ಇದು ಜನರಲ್ ಮೆರಿಟ್ ವಿದ್ಯಾರ್ಥಿಗಳ ಸ್ವಲ್ಪ ಚೇಂಜಸ್ ಆಗಿದೆ ಅನ್ಸುತ್ತೆ. ಸೊ ಜನರಲ್ ಮೆರಿಟ್ಗೆ ಈ ತರ ಸೀಟ್ಸ್ ಅನ್ನು ಅವೈಲೇಬಲ್ ಮಾಡಿದ್ದಾರೆ. ಸೊ ECಗೆ 16 ಸೀಟ್ಸ್ ಅವೈಲೇಬಲ್ ಇದಾವೆ. ಹಾಗೇನೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ಗೆ. ಸೊ ವಿದ್ಯಾರ್ಥಿ ಈ ತರ ಒಂದು ಸೀಟ್ಸ್ ಅನ್ನ ಇದು ಮಾಡಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಏನಂದ್ರೆ ವಿದ್ಯಾರ್ಥಿಗಳೇ, ಕಾಲೇಜ್ ನೇಮ್ ಅನ್ನ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಗ್ರ್ಯಾಂಡ್ ಟೋಟಲ್ ಸೀಟ್ಸ್ ಅವೈಲೇಬಲ್ ಬಂದು 36,000 ಮೆನ್ಷನ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿ ಇದರ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿ, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ. ಸೊ ಹಾಗೇನೆ ವಿದ್ಯಾರ್ಥಿ ಮೊದಲನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಫಸ್ಟ್ ಆಪ್ಷನ್ ಏನಿದಿಲ್ಲ, ಸೊ ನೀವಂತ ವಿದ್ಯಾರ್ಥಿಗಳು ಇಲ್ಲಿ ಒಂದು ಲಿಂಕ್ ಅನ್ನು ಓಪನ್ ಮಾಡಿ. ಸೊ ವಿದ್ಯಾರ್ಥಿ ಇದು ಲೋಡಿಂಗ್ ಆಗ್ತದೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ಒಂದು CET ನಂಬರ್ ಅನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಮುಖಾಂತರ ಲಾಗಿನ್ ಆಗ್ಬೋದು. ಸ್ಟಾರ್ಟ್ ಟು ಸ್ಕ್ಯಾನ್ ಅಂತ ಕೊಡ್ತಾರೆ. ಸೊ ಇದ್ರ ಮುಖಾಂತರಕ್ಕಿಂತ ಸೊ ಲಾಗಿನ್ ವಿತ್ CET ನಂಬರ್ ಅಂತ ಇರುತ್ತಲ್ಲ, ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಹಾಗೇನೆ CET ನಂಬರ್ ಎಂಟ್ರಿ ಮಾಡಿ. ಹಾಗೆ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚರ್ ಏನಿದೆಲ್ಲ, ಕ್ಯಾಪ್ಚರ್ ಇಟ್ಕೊಂಡು ಸೆಂಡ್ OTP ಅಂತ. ಸೊ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ ಏನಿರುತ್ತಲ್ಲ, ಸೊ ಅದಕ್ಕೆ OTP ಹೋಗುತ್ತೆ, ಅದ್ರ ಮುಖಾಂತರ ಮಾಡ್ಬೋದು. ಅಥವಾ ಇಲ್ಲಿ ಕ್ಯಾಪ್ಚರ್ ಒಂದು QR ಕೋಡ್ ಜನರೇಟ್ ಆಗಿದ್ರೆ ನೀವು QR ಕೋಡ್ ಮುಖಾಂತರ ಕೂಡ ಮಾಡ್ಬೋದು ವಿದ್ಯಾರ್ಥಿ. ಸೊ QR ಕೋಡ್ ಜನರೇಷನ್ ಅಂತ ಇರುತ್ತೆ. ಸೊ ಇಲ್ಲಿ ಒಂದು QR ಕೋಡ್ ಶೋನ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಕೂಡ ಲಾಗಿನ್ ಆಗ್ಬೋದು. ಸೊ ಒಂದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು. ಸೊ ಯು ಕ್ಯಾನ್ ಫೈಂಡ್ QR ಕೋಡ್ ಅಂಡ್ ಅಪ್ಲಿಕೇಶನ್ ನಂಬರ್ ಅಥವಾ ಒಂದು CET ನಂಬರ್ ಇನ್ ಯುವರ್ ವೆರಿಫಿಕೇಶನ್ ಸ್ಲಿಪ್. ಸೊ ಇದರಲ್ಲಿ ಯಾವ್ದಾದ್ರು ಸರಿ, QR ಕೋಡ್ ಅಥವಾ ಒಂದು CET ನಂಬರ್ ಮುಖಾಂತರ ಆದ್ರೂ ಎರಡರಲ್ಲಿ ಒಂದರಲ್ಲಿ ನೀವು ಎಂಟ್ರಿ ಆಗ್ಬೋದು, ಒಂದು ಫಸ್ಟ್ ಆಪ್ಷನ್ ಎಂಟ್ರಿಗೆ. ಓಕೆನಾ ವಿದ್ಯಾರ್ಥಿಗಳೇ? ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.